ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ವೆಲ್ಕಮ್ ಟು ಯುವರ್ ಚಾನಲ್ ಆನಂದ್ ಸ್ಟಡಿ. ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡ್ತಾ ಇದ್ದೀವಿ ನಿಮಗೆ ಈ ವರ್ಷದ ಬ್ಯಾಂಕಿಂಗ್ ಎಕ್ಸಾಮ್ಗಳನ್ನು ಯಾವ ರೀತಿಯಾಗಿ ಕ್ರ್ಯಾಕ್ ಮಾಡಬೇಕಂತೇಳಿ. ಕರ್ನಾಟಕ ಅಭ್ಯರ್ಥಿಗಳಿಗೆ ಇದು ಒಂದು ಕಬ್ಬಿಣದ ಕಡಲೆ ಆಗಿಬಿಟ್ಟಿದೆ. ಈಗ ಬೇರೆ ರಾಜ್ಯದ ಅಭ್ಯರ್ಥಿಗಳು ಕರ್ನಾಟಕಕ್ಕೆ ಬಂದು ಬ್ಯಾಂಕ್ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಜಾಬ್ ಮಾಡ್ತಾ ಇದ್ದಾರೆ. ಅದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಜನ ಕಮ್ಮಿ ಆಗ್ತಾ ಇದ್ದಾರೆ ಬ್ಯಾಂಕಲ್ಲಿ ಜಾಬ್ ಮಾಡೋದು. ಯಾಕಂದರೆ ಬ್ಯಾಂಕ್ ಸಿಲೆಬಸ್ ಅರ್ಥ ಆಗಲ್ಲ, ಬ್ಯಾಂಕ್ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಹೆಂಗೆ ಮಾಡೋಕ್ಕನ್ನೋ ಐಡಿಯಾ ಇಲ್ಲ. ಜಾಸ್ತಿ ಇರೋದು ಕಂಟೆಂಟ್ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಇದೊಂದು ಕಬ್ಬಿಣದ ಕಡಲೆ ಆಗಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ವಿಡಿಯೋನ ನಿಮಗೋಸ್ಕರ ತಂದಿದ್ದೇನೆ. ಕರ್ನಾಟಕದ ಅಭ್ಯರ್ಥಿಗಳು ದಯವಿಟ್ಟು ಈ ವಿಡಿಯೋನ ವೀಕ್ಷಿಸಿ. ಯಾಕೆಂದರೆ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇವೆ ಯಾವ ಥರ ನೀವು ಈ ವರ್ಷ 2026-27ರಲ್ಲಿ ಮುಂಬರುವಂಥ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳ ಲೈಕ್ ಯಾವುದು IBPS ಆಗಿರ್ಬೋದು, RRB ಎಕ್ಸಾಮ್ಸ್ಗಳಾಗಿರ್ಬೋದು, SBI ಎಕ್ಸಾಮ್ಗಳನ್ನು ಈಸಿಯಾಗಿ ಕ್ರ್ಯಾಕ್ ಆಗೋ ಮೆಥಡನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೇವೆ. ಹಾಗಾದರೆ ವಿಡಿಯೋನ ನೋಡೋಣ ಬನ್ನಿ. ಮೊದಲು ಈ ವರ್ಷ ಬರೋದು ಎಕ್ಸಾಮ್ಗಳಲ್ಲಿ ಬರ್ತಾ ಇರೋ ಎಕ್ಸಾಮ್ಗಳು ಯಾವುದಂದರೆ, ಒಂದು SBI PO ಕ್ಲರ್ಕ್, ಒಂದು IBPS PO ಮತ್ತು ಕ್ಲರ್ಕ್, ಮತ್ತೊಂದು RRB PO ಮತ್ತು ಕ್ಲರ್ಕ್. ಈ ವರ್ಷ ಬರುವಂಥ ಎಕ್ಸಾಮ್ಗಳು. ಇದರಲ್ಲಿ ಕರ್ನಾಟಕ ಅಭ್ಯರ್ಥಿಗಳಿಗೆ ಸಿಕ್ಕಾಪಟ್ಟೆ ಈಸಿ ಆಗುವ ಎಕ್ಸಾಮ್ ಮಾಡಿದ್ರೆ RRB PO ಮತ್ತು ಕ್ಲರ್ಕ್. ಯಾಕಂದರೆ ಇದರಲ್ಲಿ ನಿಮಗೆ ಗ್ರೂಪ್ ಡಿಸ್ಕಷನ್ನು ಮತ್ತು ಸೈಕೋಮೆಟ್ರಿಕ್ ಟೆಸ್ಟು ಇರಲ್ಲ. ಇದರಲ್ಲಿ ನೀವು ಈಸಿಯಾಗಿ RRB POದಲ್ಲಿ ಕ್ರ್ಯಾಕ್ ಮಾಡಿದ್ರೆ ಮಿನಿಮಮ್ 70,000 ಸ್ಯಾಲ್ರಿಯನ್ನು ತಗೊಳ್ಬೋದು. ನಾನು ಯಾವ ರೀತಿಯಾಗಿ ಫಸ್ಟ್ ಅಟೆಂಪ್ಟಲ್ಲಿ RRB PO ಮತ್ತು ಕ್ಲರ್ಕನ್ನು ಕ್ಲಿಯರ್ ಮಾಡಿದೆ ಅಂದರೆ ಈ ವಿಡಿಯೋದಲ್ಲಿ ಅದನ್ನು ಸಹ ನಿಮಗೆ ತಿಳಿಸಿಕೊಡ್ತೇನೆ. ಮತ್ತು ಈ ಸಲ ಆಲ್ರೆಡಿ ಬಂದಿರುವಂಥ ಎಕ್ಸಾಮ್ಗಳಿಗೆ ಇದರಲ್ಲಿ ಬೇಕಾಗಿರೋ ಏಜ್ ಏನಿದೆ, PO ಜಾಬ್ಗೆ ಜನರಲ್ ಕ್ಯಾಟಗರಿ ಮಾತಾಡ್ತಾ ಇದ್ದೀನಿ, ನಾಟ್ SC/ST ಮತ್ತು OBC ಸ್ಟೂಡೆಂಟ್ಗೆ ಹೇಳ್ತಾ ಇಲ್ಲ, ಅದನ್ನು ಪ್ಲಸ್ ಆಗಿ ಹೇಳ್ತೀನಿ. ಮೊದಲು ಪ್ರೊಬೇಷನರಿ ಆಫೀಸರ್ಗಳ ಜಾಬ್ ಮಾಡಬೇಕಂದ್ರೆ ನಿಮಗೆ ಮಿನಿಮಮ್ 21 ಏಜ್ ಇರಬೇಕು. 20 ನಡೆಯುತ್ತೆ, ಬಟ್ ನಿಮ್ಮದು ಅದು ಗ್ರ್ಯಾಜುಯೇಷನ್ ರಿಸಲ್ಟ್ ಬಂದಿರಬೇಕು. ನಿಮ್ಗೇನಿದೆ ಈಗ 21ರಿಂದ 30 ವರ್ಷ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ ಏಜ್ ನೀವು ಅಪ್ಲೈ ಮಾಡ್ಬೋದು. ಇದರಲ್ಲಿ ಮ್ಯಾಕ್ಸಿಮಮ್ ನಿಮ್ಮದು 8 ಅಟೆಂಪ್ಟ್ಸ್ ಸಿಗ್ತವೆ. ಆಮೇಲೆ ಕ್ಲರ್ಕಿಗೆ 21ರಿಂದ 28, ಕ್ಲರ್ಕಿಗೆ 21ರಿಂದ 28 ಏಜ್. ಇನ್ನು SC/ST ಮತ್ತು OBCಗೆ ಪ್ಲಸ್ 3 ಇಯರ್ಸ್ ಸಿಗುತ್ತೆ, SC/STಗೆ ಪ್ಲಸ್ 5 ಇಯರ್ಸ್ ಸಿಗುತ್ತೆ. ಮತ್ತು ನೆಕ್ಸ್ಟ್ ಆರ್ಮಿ ಅಂತ ನಿಮಗೆ ನೋಟಿಫಿಕೇಶನಲ್ಲಿ ಗೊತ್ತಾಗುತ್ತೆ. ಇನ್ನು ನೋಡಬೇಕಾದ್ರೆ ಯಾವ ಥರ ಸ್ಟ್ರಕ್ಚರ್ ಇದೆ ಬ್ಯಾಂಕ್ ಎಕ್ಸಾಮ್, ಪ್ರೊಬೇಷನರಿ ಆಫೀಸರ್ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಯಾವ ಥರ ಸ್ಟ್ರಕ್ಚರ್ ಇದೆ ಅಂದರೆ, ಪ್ರೊಬೇಷನರಿ ಆಫೀಸ್ಗೆ ಮಿನಿಮಮ್ ಬರ್ತವೆ 3 ಸ್ಟೆಪ್ಸ್. ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಒಂದು ಮೇನ್ಸ್ ಎಕ್ಸಾಮಿನೇಷನ್, ಒಂದು JD ಇಂಟರ್ವ್ಯೂ. ನಿಮ್ಗೆ ಎಲ್ಲಿ ಸಿಗುತ್ತೆ ಇದು IBPS POದಲ್ಲಿ ಮತ್ತು SBI POದಲ್ಲಿ ಸಿಗುತ್ತೆ. RRB POದಲ್ಲಿ ಓನ್ಲಿ ನಿಮಗೆ ಇಂಟರ್ವ್ಯೂ ಸಿಗುತ್ತೆ. ಇನ್ನು ಕ್ಲರ್ಕ್ ವಿಷಯ ನೋಡ್ಕೊತ ಬಂದರೆ ಯಾವುದಾಗಲಿ SBI ಆಗಿರಲಿ, IBPS ಆಗಿರಲಿ, RRB ಆಗಿರಲಿ, ನಿಮ್ಗೆ ಸಿಗ್ತಾ ಇರೋ ವಿಷಯಗಳು ಫಿಲಿಮ್ಸು ಮತ್ತು ಮೇನ್ಸು. ಫಿಲಿಮ್ಸು ಓನ್ಲಿ ನಿಮ್ಮದು ಎಲಿಜಿಬಿಲಿಟಿ ಆಗಿರುತ್ತೆ ಮೇನ್ಸ್ಗೆ ಕ್ವಾಲಿಫೈ ಆಗಲಿಕ್ಕೆ. ಮೇನ್ಸ್ದು ನಿಮ್ಮದು ಫೈನಲ್ ರಿಸಲ್ಟನ್ನು ಕನ್ಸಿಡರ್ ಮಾಡ್ತಾರೆ ಬ್ಯಾಂಕ್ ಎಕ್ಸಾಮ್ಗಳಲ್ಲಿ. ಇದರಲ್ಲಿ ನೀವು ಯಾವ ಥರ ಪ್ರಿಪೇರ್ ಮಾಡಬೇಕು, ಪ್ರೊಬೇಷನರೀಸ್ ಬೇರೆ ಓದಬೇಕಾ, ಕ್ಲರ್ಕಿಗೆ ಬೇರೆ ಓದಬೇಕಾ ಅನ್ನೋ ಡೌಟ್ ಇಟ್ಕೊಳ್ಬೇಡಿ. ಯಾವುದು ಬ್ಯಾಂಕ್ ಸಿಲೆಬಸ್ ವೆರಿ ಈಸಿ ಸಿಲೆಬಸ್ ಇದೆ. ನಿಮಗೆ ಸಬ್ಜೆಕ್ಟ್ಗಳನ್ನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಯಾವ ಥರ ನೀವು ಸಬ್ಜೆಕ್ಟ್ಗಳನ್ನು, ಯಾವ ಥರ ಪ್ರೀ ರಿಸೋರ್ಸರ್ಗಳನ್ನು ಯೂಟ್ಯೂಬ್ದಲ್ಲಿ ಮತ್ತು ಆ್ಯಪ್ಗಳಲ್ಲಿ ಯಾವ ಥರ ಮಾಡಬೇಕು, ಮಾಕ್ ಟೆಸ್ಟನ್ನು ಯಾವ ಥರ ನೋಡಬೇಕು ಅನ್ನೋದು ವಿಡಿಯೋದಲ್ಲಿ ಸಹ ತಿಳಿಸ್ಕೊಡ್ತೇನೆ. ಡೋಂಟ್ ವರಿ ದ್ಯಾಟ್. ಮತ್ತು ಈಗ ನೀವು ಇದನ್ನು ನೋಡಿದಾಗ ಫಿಲ್ಮ್ಸ್ ಮೇನ್ಸ್ ಆಯಿತು, ಬರಬೇಕಾಗಿರೋದು ಸಿಲೆಬಸ್, ಮೇನ್ ಪಿಲ್ಲರ್ಸ್ ಆಫ್ ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡಲಿಕ್ಕೆ ನೀವು ಮೇನ್ ಬೇಕಾಗಿರೋದು ಸಿಲೆಬಸ್ ಏನು, ಸಬ್ಜೆಕ್ಟ್ ನೋಡ್ತಾ ಹೋದರೆ ಬ್ಯಾಂಕಿಂಗಲ್ಲಿ ಮ್ಯಾಕ್ಸಿಮಮ್ 4ರಿಂದ 5 ಸಬ್ಜೆಕ್ಟ್ ಮೇನ್ಲಿ ಆಗಿ ಬರೋದು. 4ರಿಂದ 5 ಸಬ್ಜೆಕ್ಟು ಇದರಲ್ಲಿ ಸಬ್ ಪಾರ್ಟ್ಸ್ಗಳಾಗಿ ಮಾಡ್ತಾರೆ. ಮೇನ್ ಬರೋದು ರೀಸನಿಂಗು ಮತ್ತು ಕಂಪ್ಯೂಟರ್ ನಿಮ್ಗೆ RRBಗೆ ಎಫೆಕ್ಟ್ ಆಗುತ್ತೆ. ಮತ್ತು IBPS ಅಲ್ಲಿ ಈಗ 2 ಮಾರ್ಕ್ಸ್ ಕ್ವಶನ್ಗಳನ್ನು ಮೇನ್ಸಲ್ಲಿ ತರ್ತಾರೆ, ಅದರಲ್ಲಿ ಕಂಪ್ಯೂಟರ್ ಆ್ಯಡ್ ಮಾಡ್ತಾ ಇದ್ದಾರೆ IBPS ಮತ್ತು SBIದಲ್ಲಿ. ಇನ್ನು ಎಕನಾಮಿಕ್ಸ್ ಅಂದರೆ GK
ಜನರಲ್ ಸ್ಟಡಿ, ಬ್ಯಾಂಕಿಂಗ್ ಅವೇರ್ನೆಸ್ ಇದು ಇಂಪಾರ್ಟೆಂಟ್. ಮತ್ತೆ ಬರೋದು ಇಂಗ್ಲೀಷು. ಇದೇ ಕರ್ನಾಟಕ ಅಭ್ಯರ್ಥಿಗಳಿಗೆ ಮೇನ್ ಪಾಯಿಂಟ್ ಆಗ್ತದೆ. ಮತ್ತು ಇನ್ನು ಡಾಟಾ ಇಂಟರ್ಪ್ರಿಟೇಷನ್ ಅಂದರೆ ನಿಮಗೆ ಮ್ಯಾಥಮೆಟಿಕ್ಸ್ ಆಗುತ್ತೆ. ಇದರಲ್ಲಿ ಎರಡರಲ್ಲಿ ಸೇಮ್ ಸಿಲೆಬಸ್. ಇದನ್ನು ಡೀಪ್ ಆಗಿ ನೋಡೋಣ. ನೋಡ್ತಾ ಹೋದರೆ ಮೊದಲು ನಿಮಗೆ ಏನು ಪ್ರಾಜೆಕ್ಟ್ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್. ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ದಲ್ಲಿ ಅದನ್ನು ನೀವು 3 ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕು. ಒಂದು ಈಸಿ ಪಾರ್ಟ್, ಒಂದು ಮಿಡಲ್ ಪಾರ್ಟ್, ಒಂದು ಹಾರ್ಡ್ ಪಾರ್ಟ್ ಅಂತ. ನಿಮಗೆ ಈಸಿ ಪಾರ್ಟ್ ಅಂದರೆ ಏನಾಗ್ತದೆ ಅಂದರೆ ಸಿಲೋಗಿಸಮು, ಆಮೇಲೆ ನಿಮಗೆ ಇನ್ಇಕ್ವಾಲಿಟೀಸು, ಆಮೇಲೆ ನಿಮಗೆ ಬ್ಲಡ್ ರಿಲೇಷನ್ಸು, ಅದಾಗಿರೋದು ಡೈರೆಕ್ಷನ್ಸು, ಆಮೇಲೆ ನಿಮಗೆ ಆಡ್ ಆನ್ ಔಟು, ಇವೆಲ್ಲ ಮಿಸ್ಲೇನಿಯಸ್ ಕ್ವಶನ್ 1 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ ಸಹ ಬರುತ್ತೆ. ಇದರಲ್ಲಿ ನೀವು ಈಸಿಯಾಗಿ ಫಿಲಿಮ್ಸಲ್ಲಿ ಎಕ್ಸಾಮನ್ನು ನಿಮಗೆ ಮುಂಬರುತ್ತೆ ವಿಡಿಯೋಗಳಲ್ಲಿ ಇದರದ್ದು ಯಾವ ಥರ ಸಾಲ್ವ್ ಮಾಡಬೇಕು, ಈಸಿಯಾಗಿ ರೀಸನಿಂಗಲ್ಲಿ ಕಮ್ಮಿ ಟೈಮಲ್ಲಿ ಯಾವ ಥರ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕು ಅದನ್ನು ನೋಡ್ತಾ ಇದ್ರೆ ಕೋಡಿಂಗ್ ಪ್ಯಾಟರ್ನು ಇದು ಮೇನ್ಸಲ್ಲಿ ಆಲ್ಮೋಸ್ಟ್ ಆಲ್ ಇನ್ಪುಟ್ ಔಟ್ಪುಟ್ಟು ನಿಮಗೆ ಮೇನ್ಸಲ್ಲಿ ಎಕ್ಸಾಮಲ್ಲಿ ಬರುತ್ತೆ. ಇನ್ನು ಕೋಡಿಂಗ್ ಡಿಕೋಡ್ ನೀವು ಹೈ ಲೆವೆಲ್ ಕೋಡಿಂಗ್ ಆ್ಯಂಡ್ ಡಿಕೋಡ್ ಮೇನ್ ಎಕ್ಸಾಮಲ್ಲಿ ಬರುತ್ತೆ. ಕೋಡೆಡ್ ಇನ್ಇಕ್ವಾಲಿಟೀಸು ಮತ್ತು ಅಲ್ಫಾಬೆಟಿಕ್ ನ್ಯೂಮರಿಕ್ಸು, ಬ್ಲಡ್ ರಿಲೇಷನ್, ಕೋಡೆಡ್ ಎಲ್ಲ ಮೇನ್ಸ್ ಎಕ್ಸಾಮ್ ಬರುತ್ತೆ. ಫಿಲ್ಮ್ಸಲ್ಲಿ ಸಿಂಪಲ್ ಆಗಿರುತ್ತೆ. ಇನ್ನು ಮಾಡಬೇಕಾಗಿರೋದಂದರೆ ನಿಮಗೆ ಮೇನ್ ಅಂದರೆ ಪಜಲ್ ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್. ಪಜಲ್ ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ನಿಮಗೆ 5 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್, 4 ಕ್ವಶನ್, 5 ಕ್ವಶನು ಮ್ಯಾಕ್ಸಿಮಮ್ ಬಂದೇ ಬರುತ್ತೆ ಎಲ್ಲ ಎಕ್ಸಾಮ್, ಫಿಲ್ಮ್ಸ್ ಆಗಲಿ ಮೇನ್ಸ್ ಆಗಲಿ. ಇದರಲ್ಲಿ ನೀವು ಕ್ರ್ಯಾಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಮದು ಎಕ್ಸಾಮ್ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು ಮೇನ್ಸ್ ಎಕ್ಸಾಮಲ್ಲಿ. ಇನ್ನು ಅದೇ ರೀತಿಯಾಗಿ ಮ್ಯಾಥ್ಸ್, ಡಾಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್. ಮ್ಯಾಥ್ಸ್ ಅಂದರೆ ನಿಮ್ಗೆ ಸಿಂಪಲಾಗಿ 10 ರಿಂದ 15 ಮಾರ್ಕ್ಸನ್ನು ಕೋರ್ ಮ್ಯಾಥ್ಸಲ್ಲಿ ತೆಗಿಬೋದು. ಅಂದರೆ ಬೋರ್ಡ್ ಮಾರ್ಕ್ಸ್ ಇದರಲ್ಲಿ ಸಿಂಪ್ಲಿಕೇಶನ್ ಆಗಿರ್ಬೋದು, ರೇಷಿಯೋ ಪ್ರಪೋರ್ಷನ್ ಆಗಿರ್ಬೋದು, ಆಮೇಲೆ ನಿಮಗೆ ಕಾರ್ಡಿಕ್ ಈಕ್ವೇಷನ್ಸ್ ಆಗಿರ್ಬೋದು. ಈ ಕ್ವಶನ್ಗಳನ್ನ ನೀವು ಸಾಲ್ವ್ ಮಾಡೋದು ಮ್ಯಾಕ್ಸಿಮಮ್ 10 to 15 ಮಾರ್ಕ್ಸ್ ಇಲ್ಲೇ ನಿಮ್ಗೆ ಕವರ್ ಆಗಿಬಿಡುತ್ತೆ. RRB PO-ದಲ್ಲಿ 20 ಮಾರ್ಕ್ಸ್ ಮ್ಯಾಕ್ಸಿಮಮ್ ನಿಮ್ಗೆ ಇಲ್ಲೇ ಕವರ್ ಆಗಿಬಿಡುತ್ತೆ ಪೊಟ್ಟಿಯಲ್ಲೇ. ಅದನ್ನೇ ನಿಮ್ಗೆ ಮ್ಯಾಕ್ಸಿಮಮ್ ನೋಡಬೇಕಾಗಿರೋದ್ರಿಂದ ನಿಮ್ದು ಅರ್ಥಮೆಟಿಕ್, ಪ್ರಾಬ್ಲಮೆಟಿಕ್ ಏರಿಯಾ ಮತ್ತು DI, ಕ್ಯಾಸ್ಲೈಟ್ DI ಅದನ್ನು ನೀವು ಪ್ರಾಕ್ಟೀಸ್ ಮಾಡೋದು. ಅದನ್ನು ಯಾವ ಥರ ನೀವು ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡಬೇಕು, ಯಾವ ಥರ ಈಸಿಯಾಗಿ DIಗಳನ್ನು ಹ್ಯಾಂಡಲ್ ಮಾಡಬೇಕು ಮುಂದೆ ಬರುವಂಥ ಸೆಷನ್ಗಳಲ್ಲಿ ನಾನು ಈಸಿಯಾಗಿ ನಿಮ್ಗೆ ಹೇಳ್ತೀನಿ. ನಾನು ಆಲ್ರೆಡಿ ಅಟೆಂಪ್ಟ್ ಮಾಡಿ ಕ್ಲಿಯರ್ ಮಾಡಿ ಆಲ್ರೆಡಿ ಜಾಬ್ ಮಾಡ್ತೇನೆ ಕಾರಣ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಯಾವ ಥರ ಈಸಿಯಾಗಿ ಇದನ್ನು ನೋಡ್ಕೋಬೇಕಂತೇಳಿ. ಆಮೇಲೆ ನಿಮ್ದು ಅರ್ಥಮೆಟಿಕಲ್ ಬರೋ ಕ್ವಶನ್ ಏನು ಪರ್ಸೆಂಟೇಜ್ ಆಗಿದೆ, ರೇಷಿಯೋ ಪ್ರಪೋರ್ಷನ್ ಇದೆ, SICI ಇದೆ, ಟೈಮ್ ಆ್ಯಂಡ್ ವರ್ಕ್ ಇದೆ, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಇದೆ, ಪ್ರೊಬಬಿಲಿಟಿ ಇದೆ, ಪರ್ಮಿನೇಷನ್ ಕಾಂಬಿನೇಷನ್ ಇದೆ. ಇನ್ನು ಚಾರ್ಟ್ಸಲ್ಲಿ ಬಾರ್ ಗ್ರಾಫ್ ಆಗಿರ್ಬೋದು, ಪೈ ಗ್ರಾಫ್ ಆಗಿರ್ಬೋದು, ಆಮೇಲೆ ಕರ್ವ್ ಗ್ರಾಫ್ಸ್ ಇರ್ಬೋದು. ಈಗ ಕ್ಯಾಸ್ಲೈಟ್ DI ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ರೆ 4-5 ಇಯರ್ಸಿಂದ ನೀವು ಯಾವ್ದು ರೀತಿಯಾಗಿ ಮ್ಯಾಥಮೆಟಿಕ್ಸಲ್ಲಿ ಸ್ಕೋರ್ ಔಟ್ ತೆಗೆದು ಮುಂಬರೋ ವಿಡಿಯೋದಲ್ಲಿ ನಾವು ಡೆಫಿನೆಟಾಗಿ ನಿಮ್ಗೆ ತಿಳಿಸ್ಕೊಡ್ತೇವೆ. ಇನ್ನು ಮುಂದಿನ ಸಿಲೆಬಸ್ ಅಂದರೆ ಮೇನ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇರೋದು ಅಂದರೆ ಜಾಬ್ ಕ್ಲಿಯರ್ ಮಾಡಲಿಕ್ಕೆ ಮೇನ್ ಆಗ್ತಾ ಇರೋದು ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಲ್ಯಾಂಗ್ವೇಜ್ ನಾವೆಲ್ಲರೂ ಆನ್ಸರ್ ಮಾಡ್ತೇವೆ, ಬಟ್ ಏನಾಗುತ್ತೆ ಪ್ರಾಬ್ಲಮ್ಮು ನಮಗೆ ಮಾರ್ಕ್ಸ್ ಬರಲ್ಲ, ಮಾರ್ಕ್ಸ್ ಇದರಲ್ಲಿ ಬರಲ್ಲ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಯಾವ ಥರ ಇಂಗ್ಲೀಷನ್ನು ಓದಬೇಕು, ಇಂಗ್ಲೀಷ್ ಕ್ರ್ಯಾಕ್ ಮಾಡೋದು ಈಸಿ ಇದೆ. ಸ್ಕೋರ್ ಆರಾಮಾಗಿ ಕಟ್ ಆಫ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಬೇರೆ ಸಬ್ಜೆಕ್ಟಲ್ಲಿ ಸ್ಕೋರ್ ಮಾಡಿಬಿಟ್ರೆ ನೀವು ಎಕ್ಸಾಮನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಅದು ಯಾವ ಥರ ಅಂತ ಇಲ್ಲಿ ತಿಳಿಸ್ತೀನಿ ನಾನು ನಿಮಗೆ. ಮೇನ್ ಇಂಗ್ಲೀಷ್ ಸಿಲೆಬಸ್ ನೋಡ್ತಾ ಬಂದರೆ ನೀವು ಅದರಲ್ಲಿ ಮೇನ್ಲಿ ಏನು ಮಾಡ್ತಾರೆ, ನಿಮಗೆ ಒಂದು essay ಇರುತ್ತೆ, ಆಮೇಲೆ ಒಂದು ಕ್ಲೋಸ್ ಟೆಸ್ಟ್ ಇರುತ್ತೆ, ಪ್ಯಾರಾಜಿಂಬಲ್ಸ್ ಇರ್ತವೆ, ಸೆಂಟೆನ್ಸ್ ರಿಅರೇಂಜ್ಮೆಂಟ್ ಇರ್ತವೆ, ಗ್ರಾಮರ್ಸ್ ಕ್ವಶನ್ ಇರ್ತವೆ, ಎರರ್ ಡಿಟೆಕ್ಷನ್ ಇರ್ತವೆ. ಮತ್ತು ಲೆಟರ್ ರೈಟಿಂಗ್ ಮತ್ತು essay ರೈಟಿಂಗ್ ಅಂತ ನಿಮ್ಮದು ಮೇನ್ಸ್ ಎಕ್ಸಾಮಲ್ಲಿ ಇದು ಬೇರೆನೇ ಟಾಪಿಕ್ ಆಗಿ ನಿಮಗೆ ಮೇನ್ಸ್ ಎಕ್ಸಾಮ್ ಆದಮೇಲೆ ಇದನ್ನು ಕಂಡಕ್ಟ್ ಮಾಡ್ತಾರೆ. ಇದನ್ನು ನೀವು ಅವಾಗ ನಿಮ್ಗೆ ಹೇಳ್ತೀನಿ ಇದನ್ನು ಯಾವ ಥರ ಒಂದು ಸಬ್ಜೆಕ್ಟು ಸಪ್ರೇಟಾಗಿ ಯಾವ ಥರ ಎಸ್ಸೆಗಳನ್ನು ರೆಡಿ ಮಾಡ್ಕೊಳ್ಬೇಕು, ಲೆಟರ್ ಫಾರ್ಮ್ಯಾಟ್ಗಳನ್ನು ಮಾಡ್ಕೊಂಡು ಹೋಗ್ಬೇಕಂದ್ರೆ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನು ನೀವು ಮೇನ್ಲಿ ಈಗ ವೊಕ್ಯಾಬ್ಯುಲರಿ ಆಗಿರ್ಬೋದು, ಗ್ರಾಮರ್ ಪಾಯಿಂಟ್ಸ್ಗಳನ್ನು, ನೌನ್ ಪ್ರೊನೌನ್ ಏನೇನಿದೆ ಗ್ರಾಮರಲ್ಲಿ ಇವನ್ನೆಲ್ಲ ನೋಡ್ಕೊಳ್ಳೇಬೇಕಾಗತ್ತೆ. ಬರಬೇಕಾದ್ರೆ ಇನ್ನು ಮೇಯ್ನು ಜನರಲ್ ಅವೇರ್ನೆಸ್ ಮತ್ತು ಬ್ಯಾಂಕಿಂಗ್ ಅವೇರ್ನೆಸ್. ಇದರಲ್ಲಿ ನಿಮಗೆ ಮೇನ್ಲಿ ಬ್ಯಾಂಕಿಂಗ್ ಅವೇರ್ನೆಸ್ ಬರುತ್ತೆ. ಬ್ಯಾಂಕಿಂಗ್ ಅವೇರ್ನೆಸ್ ಅಂದರೆ ಬ್ಯಾಂಕಿಂಗ್ ಏನಿದೆ, ಬ್ಯಾಂಕ್ ಅಂದರೆ ಏನು, RBI ಅಂದರೆ ಇದನ್ನು ತಿಳ್ಕೊಳ್ಬೇಕು. ಬಟ್ ಡೇ ಟು ಡೇ ಕರೆಂಟ್ ಅಫೇರ್ಸಲ್ಲಿ ಏನು ಬರ್ತವೆ ಬ್ಯಾಂಕಿಂಗ್ ಅವರ್ಸ್ನ ಇದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಕವರ್ ಮಾಡಬೇಕು. ಅದಲ್ಲದೆ ನಿಮ್ಗೆ ಏನು ಅವಾರ್ಡ್ಸು, ನ್ಯಾಷನಲ್ ನ್ಯೂಸು, ಇಂಟರ್ನ್ಯಾಷನಲ್ ನ್ಯೂಸು, ಯಾವುದಾದ್ರೂ ಒಂದು PDF ಅನ್ನು ಅದರ ಮಂತ್ಲಿ ಮ್ಯಾಗಝಿನ್ಸನ್ನು ನೀವು ಕವರ್ ಮಾಡಿದ್ರೆ ನಿಮಗೆಲ್ಲ ಎಕನಾಮಿಕ್ಸು, ಅವಾರ್ಡ್ಸು, ಸ್ಟ್ರಾಟಜಿ ಎಲ್ಲ ಇದೆಲ್ಲ ಕವರ್ ಆಗಿರುತ್ತೆ ನಿಮಗೆ. ಇನ್ನು ಮುಂದಿನ ಅದನ್ನು ನೋಡ್ತಾ ಹೋದರೆ ನಿಮಗೆ ಫ್ರೀ ಸೋರ್ಸಸ್ ನಾ ಹೇಳ್ತಾ ಇದ್ದೀನಿ. ಯಾವುದಂದ್ರೆ ನಿಮ್ಗೆ ಯೂಟ್ಯೂಬಲ್ಲಿ ನೋಡೋಕ್ಕೆ ನಾವು ನಿಮಗೆ ಕ್ಲಾಸ್ಗಳನ್ನು ತರ್ತೇವೆ ಈ ಚಾನಲನ್ನು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ನಿಮ್ಗೆ ಏನೇ ಪ್ರಾಬ್ಲಮ್ ಆದರೂ ಯಾವ ಥರ ಕ್ವಶನ್ ಬೇಕಾದರೂ ನೀವು ಅಲ್ಲಿ ಕೇಳಿ ನಿಮಗೆ ನಾವು ಆನ್ಸರ್ ಮಾಡ್ತೇವೆ.
ಮತ್ತು ಇನ್ನು ಬರಬೇಕಾಗಿದೆ ಆಲ್ರೆಡಿ ನಿಮಗೆ ಶೆಡ್ಯೂಲ್ ಬಂದುಬಿಟ್ಟಿದೆ, ಎಕ್ಸಾಮ್ಸ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ. IBPSಗಿಂತ ಜನವರಿಯಲ್ಲಿ ಇಶ್ಯೂ ಆಗಿಬಿಟ್ಟಿರುತ್ತೆ ಇದು, ಯಾವ ಥರ ಯಾವ ಡೇಟಿಗೆ ಎಕ್ಸಾಮ್ಗಳಿದೆ. ಆಲ್ರೆಡಿ ನಾವು ನೋಡಬೇಕಾದ್ರೆ IBPS ನೋಡಬೇಕಾದ್ರೆ ಫಿಲಿಮ್ಸ್ ಎಕ್ಸಾಮ್ಸು IBPS POದು 22 ಮತ್ತು 23 ಆಗಸ್ಟಲ್ಲಿ ಇದ್ದಾವೆ. ಇನ್ನೇನಿಲ್ಲ, 3 ಮಂತ್ಸ್ ಇದ್ದಾವೆ. ನೀವು ಆಲ್ರೆಡಿ ಈಗ ಸ್ಟಡಿ ಸ್ಟಾರ್ಟ್ ಮಾಡಬೇಕಾಗಿತ್ತು, ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಈಗ ಸ್ಟಾರ್ಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಏಪ್ರಿಲ್, ಮೇ, ಜೂನ್, ಜುಲೈ 4 ತಿಂಗಳಲ್ಲಿ ನಿಮ್ಮದು ಫಿಲಿಮ್ಸ್ ಮೇನ್ಸ್ ಎಕ್ಸಾಮ್ ಸಿಲೆಬಸ್ ಕ್ರ್ಯಾಕ್ ಆಗಿಬಿಡುತ್ತೆ. ಅದನ್ನು ಡೀಟೇಲ್ ವಿಡಿಯೋನ ಸಬ್ಜೆಕ್ಟ್ ವೈಸ್ ನಾನು IBPS PO ಕ್ಲರ್ಕಿಗೆ ಯಾವ ಥರ ಸ್ಟಡಿ ಮಾಡಬೇಕು, ಸ್ಟ್ರಾಟಜಿ ಯಾವ ಥರ ಇರಬೇಕು ಅದನ್ನು ತಿಳಿಸ್ಕೊಡ್ತೀನಿ. RRB PO ಕ್ಲರ್ಕ್ ಅಂತ ಇಂಪಾರ್ಟೆಂಟ್ ಆಗಿಲ್ಲ ತಿಳಿಸ್ಕೊಡ್ತೀನಿ. ಯಾಕೆ ಈಸಿಯಾಗಿ ನೀವು ಫಸ್ಟ್ ಅಟೆಂಪ್ಟಲ್ಲಿ RRB PO ಕ್ಲರ್ಕ್ ಕ್ಲಿಯರ್ ಮಾಡ್ಬೋದು. ಇನ್ನು ಮೇನ್ಸ್ ನೋಡ್ತಾ ಹೋದರೆ IBPS POದು 4 ಅಕ್ಟೋಬರ್ಗಿದೆ, 4 ಅಕ್ಟೋಬರ್ ಇದೆ. ಇನ್ನು ಸ್ಪೆಷಲಿಸ್ಟ್ ಅಂದರೆ ಆಲ್ರೆಡಿ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದವರಿಗೆ ಎಕ್ಸಾಮ್ ಬರುತ್ತೆ. ಇನ್ನೊಂದು 29 ಆಗಸ್ಟ್ಗೆ ಇದು ಫಿಲಿಮ್ಸ್ ಇದೆ. ಮೇನ್ಸ್ 1 ನವಂಬರ್ಗಿದೆ. ಇನ್ನು ಮೇನ್ ಕಸ್ಟಮರ್ ಸರ್ವಿಸ್ ಸೊಸೈಟಿ ಅಂದರೆ ಇದು ಕ್ಲರ್ಕ್ ಜಾಬು, IBPS ಕ್ಲರ್ಕು. ನಿಮ್ಮದು ಫಿಲಿಮ್ಸ್ ಎಕ್ಸಾಮ್ ಇರೋದು 10th ಮತ್ತು 11th ಅಕ್ಟೋಬರ್ಗೆ ಈ ಎಕ್ಸಾಮು. ಮತ್ತು ಮೇನ್ಸು 20. ಇನ್ನು ಮೇನ್ RRB ನೋಡ್ಕೊಳ್ತಾ ಬರಬೇಕಾದ್ರೆ RRB ಎಕ್ಸಾಮ್ಗಳನ್ನು ನೋಡ್ಕೊತ ಬರಬೇಕಾದ್ರೆ ರೂರಲ್ ರೀಜನಲ್ ಬ್ಯಾಂಕ್ಗಳನ್ನ ನೋಡ್ಬೇಕಂದ್ರೆ ನಿಮ್ಮದು ಆಫೀಸರ್ PO ಮತ್ತು ಕ್ಲರ್ಕ್ ಎಕ್ಸಾಮ್ದು ಫಿಲಿಮ್ಸ್ ಎಕ್ಸಾಮು ನಿಮಗೆ ಇದು 21 ಮತ್ತು 22ನೇ ತಾರೀಕು ನವಂಬರ್ಗೆ ಈ ಡೇಟಿಗೆ ನಿಮ್ಮದು ಫಿಲಿಮ್ಸ್ ಎಕ್ಸಾಮ್ ಇದೆ. ಮೇನ್ಸ್ ಎಕ್ಸಾಮು ಡಿಸೆಂಬರ್ಗೆ ಕಂಡಕ್ಟ್ ಮಾಡ್ತಾರೆ, 20 ಡಿಸೆಂಬರ್ಗೆ. ಆಮೇಲೆ ಆಫೀಸರ್ ಸ್ಕೇಲ್ ಟು ಆಲ್ರೆಡಿ ಜಾಬ್ ಮಾಡೋರಿಗೆ ನಮ್ಮಂಥವ್ರಿಗೆ ಈಗ ಆಲ್ರೆಡಿ ಇದು ಎಕ್ಸಾಮ್ ಪೋಸ್ಟ್ ನಿಮ್ಮದೇ ಇನ್ಕ್ರಿಮೆಂಟ್ಗೆ 20 ಡಿಸೆಂಬರ್ಗೆ ಒಂದೇ ಮೇನ್ಸ್ ಎಕ್ಸಾಮ್ ಇರುತ್ತೆ. 20 ಡಿಸೆಂಬರ್ಗೆ ಅದು IBPS ಇದು ಆಫೀಸರ್ ಸ್ಕೇಲ್ 1 ಆಫೀಸರ್ ಇದ್ದಾಗನೇ ಅದು ಇರುತ್ತೆ. ಇನ್ನು ಕ್ಲರ್ಕ್ ನೋಡಿದೆ ಅಂದರೆ 3 ಡೇಸ್ ಇದಾವೆ, 6, 12, 13 ಡಿಸೆಂಬರ್ಗೆ ಈ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡ್ತಾರೆ. 13 ಜನವರಿಗೆ ಮೇನ್ಸ್ ಎಕ್ಸಾಮ್ ಇದೆ. ನೀವು ಯಾವ ಥರ ಎಕ್ಸಾಮ್ ಡೇಟ್ ನೋಡಿದಾಯಿತು, ಏಜ್ ನೋಡಿದ್ದಾಯಿತು, ಯಾವ ಥರ ಸಬ್ಜೆಕ್ಟ್ ನೋಡಿದ್ದಾಯಿತು, ನಿಮಗೆಲ್ಲ ಆಯಿತು. ಬಟ್ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಯಾವ ಥರ ಪ್ಲ್ಯಾನ್ ಮಾಡಿದ್ರೆ ನಾವು ಈ ಥರ ಈಸಿಯಾಗಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು. ಬ್ಲೂ ಪ್ರಿಂಟ್, ಒಂದು ಸ್ಟಡಿ ಮ್ಯಾಪು, ಬಿಗ್ನರ್ಸ್ ಇರಲಿ ರಿಪೀಟರ್ ಇರಲಿ, ಆಲ್ರೆಡಿ ನಾವು ಎಕ್ಸಾಮ್ ಬರ್ಬೋದು ಸರ್, ಫೇಲ್ ಆಗ್ತಾ ಇದ್ದಾವೆ, ನಮಗೆ ಅನ್ನೋ ಒಂದು ಸಬ್ಜೆಕ್ಟ್ ಯಾವುದಾದ್ರೂ ಪಾಸ್ ಆಗುತ್ತೆ, ಇಲ್ಲ ಅನ್ನೋ ಸಬ್ಜೆಕ್ಟ್ ಯಾವುದಾದ್ರೂ ಫೇಲ್ ಆಗುತ್ತೆ. ಈ ಸಬ್ಜೆಕ್ಟ್ ಹೆಂಗಿದೆ ಎಕ್ಸಾಮಲ್ಲಿ ಪ್ರತಿ ಸಬ್ಜೆಕ್ಟನ್ನು ಕ್ಲಿಯರ್ ಮಾಡಬೇಕು. ಪ್ರತಿ ಸಬ್ಜೆಕ್ಟನ್ನು ಕ್ಲಿಯರ್ ಮಾಡಿದ್ರೆ ನಾವು ಮತ್ತೆ ಓವರ್ ಆಲ್ ಕಟಪನ್ನು ನಿಮ್ಮ ಕ್ಯಾಟಗರಿ ವೈಸ್ ಕ್ಲಿಯರ್ ಆಗಬೇಕು. ಆ ಥರ ನೀವು ಏನು ನೋಡಬೇಕು, ನೀವು ಫಸ್ಟು ಸ್ಟಡಿಯನ್ನು 4 ಥರ ನೀವು ಡಿವೈಡ್ ಮಾಡಬೇಕು. ಫಸ್ಟನ್ನು ಯಾವ್ಯಾವುದು ನಿಮ್ಮ ಸಿಲೆಬಸನ್ನು ಆಲ್ರೆಡಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಅದನ್ನು ಯಾವ ಥರ ಓದಬೇಕಂತ ನಾನು ಹೇಳಿದ್ದೇನೆ. ನಿಮಗೆ ಈಗ ಸೋರ್ಸಸ್ ಕ್ಲಾಸ್ ಅದನ್ನು ಹೇಳ್ತೇನೆ. ಅದನ್ನು ಯಾವ ಥರ ನೀವು ಮೋಕ್ ಟೆಸ್ಟು ನಿಮ್ಗೆ ಆಲ್ರೆಡಿ ಈಗ ಫ್ರೀ ಮೋಕ್ ಟೆಸ್ಟು ಎಲ್ಲ ವೆಬ್ಸೈಟ್ಗಳಲ್ಲಿ ಬರ್ತಾ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಪ್ರಾಕ್ಟೀಸ್ ಮೋಕ್ ಆಗಿರ್ಬೋದು, ಗೈಡ್ಲಿ ಆಗಿರ್ಬೋದು, ಅಡ್ಡಾ 2 4 ಆಲ್ರೆಡಿ ನಿಮ್ಗೆ ಹೇಳ್ತಾರೆ. ಬಟ್ ಅಲ್ಲಿ ನಿಮ್ಗೆ ಇಂಗ್ಲೀಷ್ ಲೆವೆಲು, ಹಿಂದಿ ಲೆವೆಲ್ ಜಾಸ್ತಿ ಇರೋದು, ನೀವು ಅಲ್ಲೂ ಪ್ರಾಕ್ಟೀಸ್ ಮಾಡ್ತಿಲ್ಲ. ಮೇನ್ಲಿ ಬ್ಯಾಂಕ್ ಎಕ್ಸಾಮ್ಸ್ ಇಂಗ್ಲೀಷ್ ಮತ್ತು ಹಿಂದಿನೇ ಚೆಕ್ ಮಾಡ್ತಾರೆ. RRB ಅಷ್ಟೇ ನಿಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಪೇಪರ್ ಬರೀ. ಮತ್ತು ನಿಮ್ಮದು ವೀಕ್ ಜೋನ್ಸ್, ನಿಮ್ಮದು ಯಾವ ಸಬ್ಜೆಕ್ಟಲ್ಲಿ ಯಾಕಾಗ್ತದೆ, ಅಲ್ಲಿ ರಿಪೀಟರ್ಸ್ಗೆ ಇದೆಲ್ಲ ಗೊತ್ತಿರುತ್ತೆ, ಯಾವ ಥರ ನೀವು ಕ್ರ್ಯಾಕ್ ಮಾಡ್ಬೇಕಂತೇಳಿ. ನಿಮ್ಗೆ ಆಲ್ರೆಡಿ ಎಕ್ಸಾಮ್ಸ್ಗಳನ್ನು ನೀವು ಬರೆದಿರ್ತೀರ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸಿಲೆಬಸ್ ಏನಂತೇಳಿ. ಬಟ್ ನಿಮ್ಗೆ ಅಲ್ಲಿ ಸಬ್ಜೆಕ್ಟ್ಗಳನ್ನು ಯಾವ ರೀತಿ ಕವರ್ ಮಾಡಬೇಕು, ಯಾವ ಥರ ಸಬ್ಜೆಕ್ಟ್ಗಳನ್ನು ಕವರ್ ಮಾಡಬೇಕನ್ನೋದನ್ನು ನಿಮಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಸಬ್ಜೆಕ್ಟ್ ವೈಸ್ ಪ್ಲ್ಯಾನಿಂಗ್ ಸಹ ಈ ಮುಂದೆ ಬರುವಂಥ ಕ್ಲಾಸ್ಗಳಿಗೆ ನಾನು ತಿಳಿಸಿಕೊಡ್ತೇನೆ. ಇನ್ನು ನೋಡಿಬಿಟ್ರೆ ನಿಮ್ಮದು ಮೇನ್ ಕನ್ಸಿಸ್ಟೆನ್ಸಿ, ಬ್ಯಾಂಕ್ ಎಕ್ಸಾಮ್ಸ್ ನೀಡ್ಸ್ ದ ಕನ್ಸಿಸ್ಟೆನ್ಸಿ ಇದ್ದರೆ ನಿಮ್ಮ ಎಕ್ಸಾಮ್ ಈಸಿಯಾಗಿ ಕ್ಲಿಯರ್ ಆಗ್ಬೋದು. ನೀವು ಎಷ್ಟು ಕನ್ಸಿಸ್ಟೆನ್ಸಿ ಹಾರ್ಡ್ ವರ್ಕ್ ಮಾಡ್ತೀರ ಅದು ಆ ರೀತಿಯಾಗಿ ನಿಮಗೆ ಫಲಿತಾಂಶ ಬ್ಯಾಂಕ್ ಎಕ್ಸಾಮಲ್ಲಿ ಸಿಗುತ್ತೆ. ಮೇಲೆ ನಿಮಗೆ ಫ್ರೀ ರಿಸೋರ್ಸಸ್, ಈಗ ಮ್ಯಾಥ್ಸ್ ಸಿಗಬೇಕಂದ್ರೆ ಯೂಟ್ಯೂಬ್ದಲ್ಲಿ ಚಾನಲ್ಸ್ಗಳಿದ್ದಾವೆ, ಆಲ್ರೆಡಿ ಹಿಂದಿಯಲ್ಲಿದ್ದಾವೆ. ಮ್ಯಾಥ್ಸ್ ಸಿಗಬೇಕಾದ್ರೆ ಹರ್ಷದ್ ಅಗರ್ವಾಲ್ ಸರ್ ಕ್ಲಾಸಸ್ ಇದೆ, ಲರ್ನಿಂಗ್ ಕ್ಯಾಪ್ಸುಲು. ಆಮೇಲೆ ರೀಸನಿಂಗ್ ಬೇಕಂದರೆ ಪುನೀತ್ ಸರ್ದು ಆನ್ ಅಕಾಡೆಮಿಯಲ್ಲಿ ಪುನೀತ್ ಸರ್ ಇದ್ದಾರೆ, ಅವ್ರದ್ದು ಚೆನ್ನಾಗಿ ಹೇಳ್ತಾರೆ. ನಾನು ಆಲ್ರೆಡಿ ಅವ್ರದ್ದು ನೋಡ್ಕೊಂಡು ಇದು ಮಾಡಿದ್ದೇನೆ ರೀಸನಿಂಗು. ಇನ್ನು GK ಬರ್ಬೇಕಂದ್ರೆ ಅಡ್ಡಾದಿಂದ ಆಶೀಶ್ ಗೌತಮ್ ಸರ್ ಅಂತ GK ಮಾಡ್ಬೋದು ನೀವು ಆಲ್ರೆಡಿ. ನಿಮಗೆ ಫ್ರೀ ರಿಸೋರ್ಸಸ್ ಮಟೀರಿಯಲ್ ಇದೆ, ನೀವು ಪರ್ಚೇಸೇ ಮಾಡಬೇಕಂತ ಯಾವುದೇ ಇದನ್ನು 1-2 ಮೂಕ್ ಟೆಸ್ಟು ಕಂಪಲ್ಸರಿ ಆಗುತ್ತೆ ಪ್ರಾಕ್ಟೀಸ್ ಮಾಡಲಿಕ್ಕೆ. ಅದರಲ್ಲಿ ನೀವು ನೋಡ್ಬೇಕಂದ್ರೆ ಹೇಳಿದ್ನಲ್ಲ ಆಲ್ರೆಡಿ, ಪ್ರಾಕ್ಟೀಸ್ ಬುಕ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಗೈಡ್ಲಿ ಆಗಿರ್ಬೋದು, ಇವೆಲ್ಲ ಗುಡ್. ನೀವು ಇಲ್ಲದ್ರೆ ಮತ್ತು ಅದಕ್ಕಾಗಿ ಅನ್ನೆಸೆಸರಿ ಅಮೌಂಟನ್ನು ಖರ್ಚು ಮಾಡೋಲ್ಲ. ನೀವು ಈಸಿಯಾಗಿ ಯಾವ ಥರ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಕವರ್ ಆಗಿಬಿಡುತ್ತೆ, ಯಾವ ಥರ ಕ್ಲಿಕ್ ಮಾಡ್ಬೇಕಂತೇಳಿ. ಆ ಥರ ನೀವು ಕ್ಲಿಯರ್ ಮಾಡ್ಕೊಬೋದು ಬ್ಯಾಂಕ್ ಎಕ್ಸಾಮ್. ಇನ್ನು ಮುಂಬರುವಂಥ ವಿಡಿಯೋಗಳಲ್ಲಿ ನಿಮಗೆ ಯಾವುದೇ ವಿಡಿಯೋಸ್ಗಳನ್ನು RRB POಗೆ ಯಾವ ಥರ ಈಸಿಯಾಗಿ ಕ್ಲಿಯರ್ ಮಾಡಬೇಕು ಅನ್ನೋದು ನೆಕ್ಸ್ಟ್ ತಾನೇ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್.